ಬ್ರೆತ್ ಹಾಗೆ ಹೋಲ್ಡ್ ಆಗುತ್ತೆ, ತನ್ಪಾಡಂಗೆ ಹಂಗೆ ಹೋಲ್ಡ್ ಆಗುತ್ತೆ. ಅದನ್ನ ಕೇವಲ ಕುಂಭಕ ಅಂತ ಹೇಳ್ತೀವಿ. ಅದು ದಿನೇ ದಿನೇ ಅಭ್ಯಾಸ ಮಾಡ್ತಾ ಆ ಡ್ಯೂರೇಷನ್ನ ವೃದ್ಧಿ ಮಾಡ್ಕೊಳ್ತಾ ಹೋಗಬೇಕು. ಇನಿಷಿಯಲಿ ಒಂದು 10 ಸೆಕೆಂಡು 15 ಸೆಕೆಂಡ್ ಹಿಂಗೆ ಆಗ್ತಾ ಹೋಗುತ್ತೆ. ನೀವು ಕಾನ್ಷಿಯಸ್ಸಾಗಿ ಅದು ಅಬ್ಸರ್ವ್ ಮಾಡ್ತಾ ಇದ್ರೆ ಗೊತ್ತಾಗುತ್ತೆ ಅದಕ್ಕೆ ಕೇವಲ ಕುಂಭಕ. ನೆಕ್ಸ್ಟ್ ಟೈಮ್ ಅಭ್ಯಾಸ ಮಾಡಿದಾಗ, ಇವಾಗ ಹೋದ ವಾರ 2 ವಾರದ ಮುಂಚೆ 50 ಸ್ಟ್ರೋಕ್ ಮಾಡಿದ್ವಿ, ಹೋದ ವಾರ 100 ಸ್ಟ್ರೋಕ್ ಮಾಡಿದ್ವಿ. ನೆಕ್ಸ್ಟ್ 200 ಸ್ಟ್ರೋಕ್ಸ್ ಟ್ರೈ ಮಾಡ್ತೀವಿ ಒಂದೇ ಸೆಕ್ಷನ್ ಮಾಡೋಕ್ಕೆ. 200 ಸ್ಟ್ರೋಕ್ ಆದರೆ ಒಳ್ಳೆಯದು ಕ್ಲಾಸ್ನಲ್ಲಿ. ಆಗಿಲ್ಲ ನೀವು ಅನುಕೂಲ ನೋಡ್ಕೊಂಡು ಎಷ್ಟು ಸ್ಟ್ರೋಕ್ ಆಗುತ್ತೋ ಅಷ್ಟು ಸ್ಟ್ರೋಕ್ ಮಾಡಿ. ನೀವು ಆ ಸ್ಟ್ರೋಕ್ಸ್ ಮಾಡ್ತಿರಲ್ಲ, ಮಾಡಾದಮೇಲೆ ಕಾನ್ಷಿಯಸ್ಸಾಗಿ ಒಂದು ಸ್ವಲ್ಪ ಹೊತ್ತು ಹಾಗೆ ಬ್ರೆತ್ ಇನ್ಹೇಲ್ ಮಾಡೋದು ಬೇಡ, ಎಕ್ಸೆಲ್ ಮಾಡೋದು, ಜಸ್ಟ್ ಸುಮ್ಮನೆ ಹಾಗೆ ಕೂತ್ಕೊಳ್ಳಿ. ಆಟೋಮೆಟಿಕ್ಕಾಗಿ ಬ್ರೆತ್ ಒಂದು ಸ್ವಲ್ಪ ಹೊತ್ತು ಹೋಲ್ಡ್ ಆಗುತ್ತೆ. ಅದೇ ಕೇವಲ ಕುಂಭಕ ಅನ್ನೋದು. ಕೇವಲ ಕುಂಭಕ ಏನಕ್ಕಾಗತ್ತೆ ಅಂದರೆ, ಈ ಎಕ್ಸಲೇಷನ್ ನಾವು ಕಂಟಿನ್ಯೂಸ್ ಆಗಿ ಮಾಡಿದಾಗ ನಮ್ಮ ದೇಹದಂಥ ಕಾರ್ಬನ್ ಡೈಆಕ್ಸೈಡ್ ಕಂಟೆಂಟ್ಸ್ ಎಲ್ಲ ಹೊರಗಡೆ ಹೋಗುತ್ತೆ. ಸೊ ಆಕ್ಸಿಜನ್ ಸೆಕ್ರೇಷನ್ಸ್ ಎನಾಮಸ್ ಅಮೌಂಟ್ ಆಫ್ ಆಕ್ಸಿಜನ್ ಸೆಕ್ರೇಷನ್ ಆಗಿರುತ್ತೆ. ಯಾವಾಗ ನಮ್ಮ ದೇಹದಲ್ಲಿ ಆಲ್ರೆಡಿ ಆಕ್ಸಿಜನ್ ಇದೆ ಅಂದಾಗ ಹೊರಗಡೆಯಿಂದ ಆಕ್ಸಿಜನ್ ಬೇಕಾಗಿರೋದಿಲ್ಲ ನಮ್ಮ ದೇಹಕ್ಕೆ. ಅವಾಗ ಏನು ಮಾಡುತ್ತೆ, ನಮ್ಮ ಸಿಸ್ಟಮೇ ಒಂದು ಸ್ವಲ್ಪ ಬ್ರೆತ್ ಸ್ಟಾಪ್ ಮಾಡುತ್ತೆ. ಅದನ್ನು ಕೇವಲ ಕುಂಭಕ ಅಂತ ಹೇಳ್ತೀವಿ. ಮತ್ತು